ವೆಲ್ಕಮ್ ಬ್ಯಾಕ್. ಇವತ್ತಿನ ನನ್ನ ವ್ಲಾಗ್ ನಮ್ಮ ಮನೆಯ ವಸ್ತಿಲ ಪೂಜೆ. ಅಂಡ್ ನಮಗ್ ಕೊಟ್ಟಿದ್ದ ಟೈಮಿಂಗ್ಸ್ ಬಂದು 10:30 ಇಂದ 12 o'clock ವರೆಗೂ. ಅಂಡ್ ಇವತ್ತು ರಥಸಪ್ತಮಿ ಇದ್ದಿದ್ದರಿಂದ ಗುಡ್ ಡೇ. ಸೊ ವಸ್ತಿಲ ಪೂಜೆ ನಾವು ಹೇಗ್ ಮಾಡ್ತೀವಿ ಅಂತ ನೋಡ್ಕೊಂಡ್ ಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾವು ಹೊಸಲು ಪೂಜೆ ಮಾಡ್ಸಿದ್ ಹಿಂದಿನ ದಿನ ಅಷ್ಟೇ ಬಾಗಿಲ್ನ ರೆಡಿ ಮಾಡ್ಸಿದ್ದು. ಮತ್ತೆ ಈ ಬಾಗಿಲ್ ಸುತ್ತಲೂ ಬ್ಲಾಕ್ ಕಲರ್ ಪೇಂಟ್ ಹೊಡಿತಾರೆ, ಅಂದ್ರೆ ಅದನ್ನ ಟ್ಯಾಗ್ ಅಂತ ಕರೀತಾರೆ. ಯಾಕಂದ್ರೆ ಯಾವ್ದೇ ಹುಳಗಳು ಬೀಳ್ದೆ ಇರ್ಲಿ ಅಂತ. ನಾವು ಈ ಬಾಗಿಲಿಗೆ 2 ಕೋಟ್ ತಾರ್ನ ಯೂಸ್ ಮಾಡಿದ್ದೀವಿ. ನಾವಿಲ್ಲಿ ಬರ್ಮಾ ಟೀಕುಡ್ ಮತ್ತೆ SS ಕಂಬಿ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಕಂಬಿಗಳನ್ನ ಯೂಸ್ ಮಾಡಿದೀವಿ. ಈ ಎರಡಕ್ಕೂ ಯಾವುದೇ ಪೇಂಟ್ ನ ಅವಶ್ಯಕತೆ ಇರಲ್ಲ. ಈಗಲೇ ನೋಡಿ ಎಷ್ಟು ಶೈನಿಂಗ್ ಕಾಣಿಸ್ತಿದೆ. ಮತ್ತೆ ಇದಕ್ಕೊಂದು ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಪಾಲಿಶ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಏನಂದ್ರೆ ಮೇನ್ ಡೋರ್ ಅನ್ನೋದು ನಮ್ಮ ಸಮೃದ್ಧಿ ಮತ್ತೆ ಪಾಸಿಟಿವ್ ಎನರ್ಜಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಅದರಿಂದ ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ವಾಸ್ತು ಪ್ರಕಾರನೇ ಇಡಬೇಕು. ಕೆಲವೊಬ್ರು ಹೊಸಲು ಪೂಜೆ ಮಾಡಿ ಆಮೇಲೆ ಬಾಗಿಲನ್ನ ಫಿಟ್ ಮಾಡಿಸ್ತಾರೆ. ಆದ್ರೆ ಇಲ್ಲಿ ನಾವು ಫಸ್ಟೇ ಬಾಗಿಲನ್ನ ಫಿಟ್ ಮಾಡಿಸಿದೀವಿ. ಅದನ್ನ ಮಾಡಕ್ಕೆ ನಮ್ಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಆಯ್ತು. ಪೈಪಲ್ಲಿ ಅಳತೆ ಮಾಡ್ತೀರಾ? ಅಂದ್ರೆ ಪೈಪಲ್ಲಿ 2 ಕಡೆ ನೀರ್ ಹಾಕ್ಬಿಟ್ಟು ಅದನ್ನ ಅಲ್ಲಿ ಬ್ಲೂ ಪೆನ್ ಮಾರ್ಕ್ ಕಾಣಿಸ್ತಿದೀವೋ ಅಲ್ಲಿ ಇಟ್ಟು ನೋಡ್ತಾರೆ. ಆ ವಾಟರ್ ಲೆವೆಲ್ ಕರೆಕ್ಟ್ ಆಗಿ ಆ ಪೆನ್ ಮಾರ್ಕ್ ಇದ್ರೆ ಬಾಗ್ಲು ಸ್ಟ್ರೈಟ್ ಆಗಿದೆ ಅಂತ ಅರ್ಥ. ಹಾಯ್ ಹಲೋ ಇವರು ಬಂದು ಬಾಗಿಲನ್ನ ಫಿಟ್ ಮಾಡಿ ರೀಚೆಕ್ ಎಲ್ಲ ಮಾಡಿ ಅದಾದ್ಮೇಲೆ ನಮ್ಗೆ ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಕೊಟ್ಟಿರೋ ಟೈಮ್ ಕರೆಕ್ಟ್ ಆಗಿ ಅವರು ಕೂಡಿಸಿದ್ರು. ಸೊ ಕೆಲವೊಬ್ರು ಲೇಟ್ ಆದಾಗ ಮೋಸ್ಟ್ಲಿ ಅವ್ರು ಮೊದಲೇ ಪೂಜೆನ ಮಾಡ್ಕೊಂಡು ಆಮೇಲೆ ಫಿಟ್ ಮಾಡ್ಕೊತಾರೆ ಬಾಗಿಲನ್ನ. ನಾವು ಮೊದಲೇ ಮನೆಯಿಂದನೇ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅಂದರೆ ತುಪ್ಪ, ಕಡ್ಡಿ, ಕರ್ಪೂರ, ಹೂವು ಏನೇನಿತ್ತೋ ಅಗತ್ಯ ಅದನ್ನೆಲ್ಲ ಮನೆಯಲ್ಲೇ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆಗೆ ಎತ್ಕೊಂಡ್ಬಂದ್ವಿ. ನಾವು ಮೊದಲೇ ಹೊಸಲನ್ನೆಲ್ಲ ತೊಳ್ಕೊಂಡು ಆಮೇಲೆ ಪೂಜೆ ಮಾಡಿದ್ರೆ ಅದು ಸೇಮ್ ನಾವು ಹೆಂಗೆ ಹಬ್ಬಗಳಲ್ಲಿ ಮಾಡ್ತೀವೋ ಅದೇ ಪದ್ಧತಿ. ಮತ್ತು ನಾವು ತೊಳೆಯೋವಾಗ ಯಾವುದೇ ಪಟ್ಟೆ ಆಗಲಿ ಗ್ಯಾಪ್ಗಳು ಇಲ್ದಂಗೆ ತೊಳ್ಕೊಬೇಕು ನೋಡಿಕೊಂಡು. ಬಾಗಿಲನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡ್ಮೇಲೆ ಬಾಗಿಲಿಗೆ ಅರಿಶಿನ ಕುಂಕುಮನ ಇಡಬೇಕು. ನಾವಿಲ್ಲಿ ಮೊದಲು ತುಪ್ಪನ ಬಾಗಿಲಿಗೆ ಹಚ್ಚಿ ಅದಾದಮೇಲೆ ಅದ್ರ ಮೇಲೆ ಅರಿಶಿನ ಹಾಕಿದ್ದೀವಿ. ಇನ್ನು ಕೆಲವೊಬ್ಬರು ಈ ಥರ ಅರಿಶಿನದ ಜೊತೆ ಗೋಮೂತ್ರ ಮತ್ತು ಸುಗಂಧದ ಪುಡಿನ ಯೂಸ್ ಮಾಡಿ ಬಾಗಿಲಿಗೆ ಹಚ್ತಾರೆ. ಅದು ಪವಿತ್ರತೆ ಇರುತ್ತೆ ಅಂತ. ಆದರೆ ನಾವಿಲ್ಲಿ ಅರಿಶಿನ ಮತ್ತು ತುಪ್ಪನ ಯೂಸ್ ಮಾಡಿದ್ದೀವಿ ಅಷ್ಟೇ. ಇದ್ರ ಜೊತೆಗೆ ನಾವು ನವಧಾನ್ಯ ಮತ್ತು ಪಂಚಲೋಹನ ಯೂಸ್ ಮಾಡಿದ್ದೀವಿ. ನವಧಾನ್ಯ ಏನು ಅಂತ ನಾನು ಆಮೇಲೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಪಂಚಲೋಹ, ನಿಮ್ಗೆ ಈ ಇಮೇಜಲ್ಲಿ ಏನು ಕಾಣಿಸ್ತಾ ಇದೆಯಲ್ವಾ, ಇದನ್ನ ಪಂಚಲೋಹ ಅಂತ ಕರೀತಾರೆ. ಇದನ್ನ ಬಾಗಿಲು ಕೆಳಗಡೆ ಇಟ್ಟು ಅವರು ಪೂಜೆ ಮಾಡಾದ್ಮೇಲೆ ಅವರು ಪ್ಲಾಸ್ಟಿಂಗ್ ಮಾಡುವಾಗ ಕೆಳಗಡೆ ಅದನ್ನು ಸೇರಿಸಿ ಮಾಡ್ಕೊತಾರೆ. ಇದ್ರ ಜೊತೆಗೆ ನಂದೊಂದು ಪ್ರಶ್ನೆ, ನಾವು ಯಾಕೆ ಹೊಸಲು ಪೂಜೆ ಮಾಡ್ತೀವಿ? ನಮಗೆ ಗೊತ್ತಿಲ್ಲದೆ ಇದ್ರೂ ನಾವೆಷ್ಟೇ 5G ಕಾಲದಲ್ಲಿದ್ದರೂ ನಮ್ಮ ಹಿರಿಯರು ಮಾಡಿಕೊಟ್ಟಿರೋ ಸಂಪ್ರದಾಯ ಮರಿಬಾರ್ದು. ಯಾಕಂದರೆ ಅದಕ್ಕೆ ಅದರದ್ದೇ ಆದಂಥ ಶಕ್ತಿ ಇರುತ್ತೆ ಅನ್ನೋ ಒಂದು ನಂಬಿಕೆ. ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು ಅರಿಶಿನ ಕುಂಕುಮ ಇಡುವಾಗ ಸುಮ್ಮನೆ ಹಂಗೆ ಪಟ್ಟೆ ಬಿಟ್ಟು ಎಲ್ಲೂ ಇಡಬೇಡಿ. ಕ್ಲೀನಾಗಿ ಸಂಪೂರ್ಣವಾಗಿ ಆ ತುದಿಯಿಂದ ಈ ತುದಿವರೆಗೂ ನೀವು ಅರಿಶಿನ ಹಚ್ಚಿರಿ, ಅದ್ರ ಮೇಲೆ ಕುಂಕುಮನ ಇಡಿ. ಈ ಹೊಸ ಮನೆ ಅನ್ನೋದು ಎಷ್ಟೋ ಜನರ ಕನಸು. ಸೊ ನಾವು ಒಂದು ಮನೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಅದರಲ್ಲಿ ಬರೋ ಪ್ರತಿಯೊಂದು ಪೂಜೆನೂ ನಮ್ಗೆ ಅದೊಂಥರ ಸ್ಪೆಷಲ್ ಡೇನೇ ಅನಿಸುತ್ತೆ. ಯಾಕಂದರೆ ಆ ಮನೆ ಕಟ್ಟೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗಷ್ಟೇ ಗೊತ್ತಿರುತ್ತೆ. ಸೊ ನೀವು ಯಾವುದೇ ಒಂದು ಪೂಜೆನ ಮಾಡಬೇಕಂದ್ರೂ ಪ್ಲೀಸ್ ಅದರ ಟೈಮು, ಗಳಿಗೆ, ದಿನ ಎಲ್ಲ ನೋಡಿಕೊಂಡು ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಇನ್ನು ಇಲ್ಲಿ ನನ್ನ ತಂಗಿ ಬಾಗಿಲಿಗೆ ರಂಗೋಲಿ ಬಿಡ್ತಿದ್ದಾಳೆ. ಅದು ಯಾಕೆ ಬಾಗಿಲಿಗೆ ಯಾಕೆ ರಂಗೋಲಿ ಬಿಡಬೇಕು? ಒಂದು ಕಡೆ ಅದು ಶುಭ ಸಂಕೇತ ಆಗಿದ್ದರೂ ನನಗನ್ಸೋ ಪ್ರಕಾರ ನಾವು ಮನೆಗೆ ಎಂಟ್ರಾಗ್ತಾ ಇದ್ದಂಗೆ ಫಸ್ಟ್ ನಮಗೆ ಕಾಣಿಸೋದು ಬಾಗಿಲು. ಅದು ರಂಗೋಲಿ ಬಿಟ್ಟು ಅದನ್ನ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಅಂದರೆ ಬಂದವ್ರಿಗೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ, ವಾರ್ಮ್ ವೆಲ್ಕಮ್ ಕೊಡುತ್ತೆ. ಆ್ಯಂಡ್ ಅವ್ರು ಬರ್ತಾ ಇದ್ದಂಗೆ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ನಾವು ಹೊಸ್ಲ ಮೇಲೆ 2 ಎಲೆ, ಅಡಿಕೆ ಮತ್ತು ಬಾಳೆಹಣ್ಣ ಇಟ್ಟು ತಾಂಬೂಲನ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ಆ ಕಡೆ ಒಂದು ಈ ಕಡೆ ಒಂದು ಹೂವನ್ನ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ಬೇಕಿದ್ರೆ ನೀವು ಈ ಹೊಸ್ಲು ಪೂಜೆ ಮಾಡಿದ ದಿನ ಒಂದು 5 ಜನ ಮುತ್ತೈದೆಯರನ್ನ ಕರೆದು ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟರೆ ಇನ್ನೂ ಒಳ್ಳೆಯದು. ಆ್ಯಂಡ್ ನಾವಿಲ್ಲಿ ತಾಂಬೂಲದ ಜೊತೆಗೆ ಮೊದಲಿಗೆ ಒಂದು ತೆಂಗಿನಕಾಯಿ ಮತ್ತು ನಿಂಬೆಹಣ್ಣ ಇಟ್ಕೊತಾ ಇದ್ದೀವಿ. ಅದನ್ನು ಪೂಜೆ ಮಾಡೋಕ್ಕೆ ಮೊದಲೇ ಇಟ್ಕೋಬೇಕು.
ಅದು ಪೂಜೆ ಮಾಡಾದಮೇಲೆ ನಿಂಬೆಹಣ್ಣಿಂದ ನೀವು ನೀವಳಿಸಿ ಬೇಕಾದರೆ ದೃಷ್ಟಿ ತೆಗೆದು ಅದನ್ನು ಆ ಕಡೆ ಈ ಕಡೆ ಇಟ್ಕೊಬೋದು. ಆ್ಯಂಡ್ ನಾವಿಲ್ಲಿ ಮೇಲ್ಗಡೆ ಬಾಗಿಲಿಗೆ ಹೂನ ಇಟ್ಕೊತಾ ಇದ್ದೀವಿ. ಅಲ್ಲಿ ಯಾವುದೇ ಮೊಳೆನ ಹೊಡ್ಕೊಂಡಿಲ್ಲ, ಸುಮ್ಮನೆ ಟೆಂಪ್ರವರಿಗೆ ಅಂತ ನಾವು ಒಂದೆರಡು ಮೊಳೆನ ಸಿಕ್ಕಿಸಿ ಅದಕ್ಕೆ ಹೂವನ್ನ ಇಟ್ಕೊತಾ ಇದ್ದೀವಿ. ಹಂಗೆ ನಾವು ಬಾಗಿಲು ಮೇಲ್ ಸೈಡ್ಗೂ ಅರಿಶಿನ ಕುಂಕುಮನ ಇಟ್ಕೊಂಡಿದ್ದೀವಿ. ಆ್ಯಂಡ್ ನಾವಿಲ್ಲಿ ಹೂವಿನ ಹಾರ ಅರಿಶಿನ ಕುಂಕುಮದ ಜೊತೆಗೆ ಬಾಗಿಲಿಗೆ ಮಾವಿನೆಲೆ ತೋರಣನೂ ಹಾಕ್ಕೊಬೇಕು. ಆದರೆ ನಾವಿಲ್ಲಿ ಸಂಪೂರ್ಣವಾಗಿ ಒಂದು ಫುಲ್ ತೋರಣ ರೆಡಿ ಮಾಡ್ಕೊಂಡಿಲ್ಲ. ಸುಮ್ಮನೆ ಆ ಕಡೆ ಒಂದು ಕಡ್ಡಿ ಈ ಕಡೆ ಒಂದು ಕಡ್ಡಿ ಮಾವಿನೆಲೆನ ಸಿಕ್ಕಿಸಿದ್ದೀವಿ. ಯಾಕಂದರೆ ಮತ್ತೆ ನಾಳೆ ಕೆಲಸ ಸ್ಟಾರ್ಟ್ ಆಗುತ್ತೆ. ನಾವು ಅಷ್ಟು ಮಾಡಿದ್ರೂ ಅದು ವೇಸ್ಟ್. ಮತ್ತು ನಾನು ವೀಡಿಯೋ ಮೊದಲಿಗೆ ನಿಮ್ಗೆ ಹೇಳಿದ್ದೆ ನವಧಾನ್ಯ ಯೂಸ್ ಮಾಡಿದ್ದೀವಿ ಅಂತ. ನೋಡಿ ಇಲ್ಲಿ ಕಟ್ತಿರೋದೇ ನವಧಾನ್ಯ. ಈ ನವಧಾನ್ಯನ ಒಂದು ಬಿಳಿ ಕೋರೆ ಬಟ್ಟೆ ಅಂತ ಬರುತ್ತೆ, ಅದನ್ನು ತಗೊಂಡು ಅದಕ್ಕೆ ಅರಿಶಿನ ಹಚ್ಚಿ ಕಂಪ್ಲೀಟಾಗಿ ಅದು ಒಣಗಿದ ಮೇಲೆ ಅದರಲ್ಲಿ ನವಧಾನ್ಯ ಹಾಕಿ ಅದನ್ನು ಬಾಗಿಲಿಗೆ ಸೈಡಲ್ಲಿ ಅಥವಾ ಮೇಲ್ಗಡೆ ಕಟ್ಟಿ ಅದಕ್ಕೆ ಅರಿಶಿನ ಕುಂಕುಮನ ಇಟ್ಟು ಪೂಜೆ ಮಾಡಬೇಕು. ಮೇಲ್ಗಡೆ ಹೂವು ಜೊತೆಗೆ ಕೆಜ್ಜೆ ಬತ್ತಿನೂ ಇಟ್ಕೊಂಡು ಅದಾದಮೇಲೆ ಪೂಜೆಗೆಲ್ಲ ಸೆಟ್ ಆಯಿತು. ಈಗ ನಾವು ಮೊದಲಿಗೆ ಮನೇಲಿ ಹೆಂಗೆ ಪೂಜೆ ಮಾಡ್ತೀವೋ ಹಂಗೆ ಕಡ್ಡಿನ ಅಂಟಿಸಿ ಪೂಜೆ ಮಾಡ್ಕೊತಾ ಇದ್ದೀವಿ. ಗಂಧದ ಕಡ್ಡಿನ ಅಂಟಿಸಿದ್ಮೇಲೆ ನಾನು ಮೊದಲಿಗೆ ಏನು ಹೇಳಿದ್ನಲ್ವಾ, ತಾಂಬೂಲದ ಜೊತೆ ಒಂದು ತೆಂಗಿನಕಾಯಿ ಇಡಬೇಕು ಅಂತ. ಅದೇ ತೆಂಗಿನಕಾಯಿನ ತಗೊಂಡು ಬೇಕಾದರೆ ನೀವು ಗಂಧದ ಕಡ್ಡಿಗೆ ತೋರಿಸಿ ಅದನ್ನು ಹೊಡೆದು ಬಾಗಿಲನ್ನ ಆ ಸೈಡ್ ಮತ್ತು ಈ ಸೈಡಲ್ಲಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮನ ಇಟ್ಕೋಬೇಕು. ಕೆಲವೊಬ್ಬರು 2 ತೆಂಗಿನಕಾಯಿನ ಯೂಸ್ ಮಾಡ್ತಾರೆ, ಆದರೆ ನಾವಿಲ್ಲಿ ಒಂದೇ ಯೂಸ್ ಮಾಡಿರೋದು. ಮತ್ತು ಅದು ತೆಂಗಿನಕಾಯಿನ ನೀವು ಯಾವಾಗೂ ಇನ್ಸೈಡ್ ಫೇಸ್ ಮಾಡಿ ಇಡಬೇಕು, ಮನೆ ಒಳಗಡೆಗೆ ಫೇಸ್ ಮಾಡಿ ಇಟ್ಕೋಬೇಕು, ವಿಡಿಯೋಲಿ ತೋರಿಸ್ತಾ ಇರೋ ಥರ. ಅದಾದಮೇಲೆ ನಾವು ಬಾಗಿಲಿಗೆ ಕರ್ಪೂರದಿಂದ ಮಂಗಳಾರತಿನ ಮಾಡ್ಕೊಂಡ್ವಿ. ಆರತಿನ ಮಾಡಿಕೊಂಡು ಅದೇ ಬಾಗಿಲ ಮೇಲೆ ಇಟ್ಟಿರೋ ನಿಂಬೆಹಣ್ಣಿಂದ ನೀವೇ ಮನೆಗೆ ಸಂಪೂರ್ಣ ದೃಷ್ಟಿ ತೆಗೆದು 3 ಸತಿ ಬಲಗಡೆ 3 ಸತಿ ಎಡಗಡೆಗೆ ತಿರುಗಿಸಿ ಮತ್ತು ಮೇಲಿಂದ ಕೆಳಗಡೆ ನೀವಳಿಸಿ ದೃಷ್ಟಿನ ತಕ್ಕೊಳ್ಳಿ. ದೃಷ್ಟಿನ ತೆಗೆದು ಆ ನಿಂಬೆಹಣ್ಣ ಮನೆ ಪೂಜೆಗೆ ಉಪಯೋಗಿಸಿರೋದ್ರಿಂದ ಅದನ್ನ ಕಾಲಲ್ಲಿ ತುಳಿಯಲ್ಲ. ನಾವು ಸುತ್ತಿಯಲ್ಲಿ ಹೊಡೆದು ಅದನ್ನ 2 ಭಾಗ ಮಾಡ್ಕೊಂಡ್ವಿ. ನಿಂಬೆಹಣ್ಣ 2 ಭಾಗ ಮಾಡಿ ಮತ್ತು ನೀವು ಅದನ್ನ ಬಲಗಡೆಗೊಂದು ಎಡಗಡೆಗೊಂದು ಇಟ್ಕೋಬೇಕು. ಆ್ಯಂಡ್ 2 ಕಡೆ ನಿಂಬೆಹಣ್ಣಿಗೂ ಅರಿಶಿನ ಕುಂಕುಮ ಇಟ್ಕೊಳ್ಳಿ, ಸೊ ದಟ್ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಅದು ಮನೆಯೊಳಗಡೆ ಬರದೇ ಇರಲಿ ಅಂತ. ಇಷ್ಟು ಮಾಡಿ ಎಲ್ಲರಿಗೂ ಮಂಗಳಾರತಿನ ಕೊಟ್ಟು ನಮ್ಮ ವಾಸ್ಕಲ್ ಪೂಜೆನ ಮುಗಿಸಿದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ, ನಮ್ಮ ಮನೆಯ ವಸ್ತಿಲ ಪೂಜೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದರಲ್ಲಿ ಯಾವುದೇ ಮಿಸ್ಟೇಕ್ಸ್ ಇದ್ದರೂ ಕಮೆಂಟ್ ಸೆಷನಲ್ಲಿ ನಮ್ಗೆ ತಿಳಿಸ್ಕೊಡಿ, ಸೊ ದಟ್ ನಾವು ನೆಕ್ಸ್ಟ್ ನಮ್ಮ ಪೂಜೆ ಮಾಡುವಾಗ ನಾವು ಕರೆಕ್ಟ್ ಮಾಡ್ಕೊತೀವಿ. ಥ್ಯಾಂಕ್ ಯು ಆಲ್, ಬಾಯ್.